ನಾಟಕ ರೂಪದ ಬೈಬಲ್ ವಾಚನದಲ್ಲಿ ಕೇಳಿದಂತೆ ಯಹೂದ್ಯರು ದೇವಾಲಯ ಕಟ್ಟೋಕೆ ಕ್ರಿಸ್ತಪೂರ್ವ 537ರಲ್ಲಿ ಯೆರೂಸಲೇಮ್ಗೆ ಹಿಂತಿರುಗಿದ್ರು. ಕ್ರಿಸ್ತಪೂರ್ವ 515ರಲ್ಲಿ ದೇವಾಲಯನ ಕಟ್ಟಿ ಮುಗಿಸಿದ್ರು. ಆದರೆ ಪಟ್ಟಣದ ಗೋಡೆ ಕಟ್ಟೋ ಕೆಲಸ ಇನ್ನೂ ಬಾಕಿ ಇತ್ತು. ಗೋಡೆ ಕಟ್ಟಲು ಯೆಹೋವ ದೇವರು ನಿರ್ಧರಿಸೋ ಸಮಯ ಇದಾಗಿತ್ತು. ಈ ಕೆಲಸನ ನೋಡ್ಕೊಳ್ಳೋಕೆ ಯೆಹೋವ ದೇವರು ನೆಹೆಮ್ಯನನ್ನ ಅರಸಿದ್ರು. ಗೋಡೆ ಕಟ್ಟೋದು ಯಹೂದ್ಯರಿಗೆ ಬೆಟ್ಟದಂತ ಕೆಲಸ ಆಗಿತ್ತು. ಆದರೆ ಆ ಕೆಲಸನ ತಡೆಯೋಕೆ ವಿರೋಧಿ ಪಡೆನೇ ಇತ್ತು. ಅದಕ್ಕೆ ನೆಹೆಮ್ಯ ಇಸ್ರಾಯೇಲ್ಯರಿಗೆ ಹೀಗೆ ಹೇಳ್ದ: ಯೆಹೋವನ ಆನಂದವೇ ನಿಮ್ಮ ಆಶ್ರಯ. ಇಷ್ಟೆಲ್ಲ ವಿರೋಧ ಇದ್ರೂ ಇಸ್ರಾಯೇಲ್ಯರನ್ನು ಪ್ರೋತ್ಸಾಹಿಸುತ್ತಾ ಸಂತೋಷವಾಗಿರಲು ಹೇಗೆ ಸಾಧ್ಯವಾಯಿತು? ಅವರ ಮಾದರಿಯಿಂದ ನಾವು ತುಂಬಾ ಪಾಠ ಕಲಿಬಹುದು. ಅದರಲ್ಲಿ 3 ಪಾಠಗಳನ್ನ ಈ ವಿಡಿಯೋ ನೋಡಿ ಕಲಿಯೋಣ. ಯೆಹೋವನ ಕೆಲಸನ ಧೈರ್ಯದಿಂದ ಮಾಡೋಕೆ ನೆಹೆಮ್ಯನಿಗೆ ಪ್ರಾರ್ಥನೆ ಹೇಗೆ ಸಹಾಯ ಮಾಡ್ತು? ಅವರ ಕೆಲಸನ ನಿಲ್ಸೋಕೆ ವೈರಿಗಳು ನೇರವಾಗಿ ಪ್ರಯತ್ನಿಸಿದ್ದಲ್ದೆ ಬೇರೆ ಯಾವ ಕುತಂತ್ರವನ್ನ ಬಳಸಿದ್ರು? ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನೆಹೆಮ್ಯ ಖುಷಿಯಿಂದ ಇರೋಕೆ ಯಾವ್ದು ಸಹಾಯ ಮಾಡ್ತು? ಈ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಮುಂದಿನ ವಿಡಿಯೋವನ್ನು ನೋಡೋಣ. ಅದರ ಮುಖ್ಯ ವಿಷಯ ಯೆಹೋವ ಕೊಡೋ ಆನಂದ, ಆಶ್ರಯದ ಭದ್ರಕೋಟೆ. ಯೆಹೋವನ ಆರಾಧನೆಯನ್ನು ಪುನಃಸ್ಥಾಪಿಸುವ ಒಂದು ದೊಡ್ಡ ಸುಯೋಗ ನನಗೆ ಸಿಕ್ಕಿತ್ತು. ಗೋಡೆ ಕಟ್ಟಿದ್ದು ಎಲ್ರಿಗೆ ಗೊತ್ತಿದೆ, ಆದರೆ ಅದರ ಹಿಂದೆ ನಡೆದ ಎಷ್ಟೋ ವಿಷಯಗಳು ಎಲ್ರಿಗೂ ಗೊತ್ತಿಲ್ಲ. ಏನೆಲ್ಲ ನಡೀತು ಅಂತ ನಿಮ್ಗೆ ಹೇಳ್ತೀನಿ. ಅಹಷ್ವೇರೋಷ ರಾಜನ 20ನೇ ವರ್ಷದ ಆಳ್ವಿಕೆಯಲ್ಲಿ ಶೂಷನ್ನ ಅರಮನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ರಾಜನ ಪಾನದಾಯಕನಾಗಿ ಕೆಲಸ ಮಾಡ್ತಿದ್ದೆ. ರಾಜನಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇತ್ತು. ನನ್ನ ಜನ ಯೆಹೋವನನ್ನು ಆರಾಧಿಸ್ತಿದ್ದಾರೆ ಅಂತ ಯೆರೂಸಲೇಮಿಂದ ನಾನು ತುಂಬಾ ದೂರ ಇದ್ರೂ ಖುಷಿಯಾಗಿದ್ದೆ. ಆದರೆ ಒಂದು ದಿವಸ ನನ್ನ ತಮ್ಮ ಹನಾನಿ ಬಂದು ವಿಷಯ ಹೇಳಿದಾಗ ನನ್ನ ಯೋಚನೆಯೆಲ್ಲ ತಲೆ ಕೆಳಗಾಯಿತು. ಏನು ವಿಷಯ ಹನಾನಿ? ನಮ್ಮ ಜನ ಎಲ್ಲ ಹೇಗಿದ್ದಾರೆ? ತುಂಬ ಕಷ್ಟಪಡ್ತಿದ್ದಾರೆ. ಪರಿಸ್ಥಿತಿ ತುಂಬ ಹಾಳಾಗ್ಬಿಟ್ಟಿದೆ. ಗೋಡೆಗಳೆಲ್ಲ ಹಾಳಾಗಿದೆ, ಬಾಗಿಲುಗಳು ಸುಟ್ಟು ಹೋಗಿದೆ. ಹಾಗಾದರೆ ದೇವಾಲಯ? ಅದಕ್ಕೇನೂ ಆಗಿಲ್ಲ, ಆದರೆ ಆರಾಧನೆ ಎಲ್ಲ ಸಂಪ್ರದಾಯ ಥರ ಹೋಗ್ತಾ ಇದೆ. ತುಂಬ ಜನರು, ಯಾಜಕರು ಯೆಹೋವನ ನಿಯಮನೇ ಮರೆತು ಬಿಟ್ಟಿದ್ದಾರೆ. ನೀನು ನಮ್ಮ ಜೊತೆ ಬರಲೇಬೇಕು. ತುಂಬ ದಿವಸಗಳವರೆಗೆ ನನ್ನ ಮನಸಾಕ್ಷಿ ಚುಚ್ಚುತ್ತಾ ಇತ್ತು. ರಾಜ ನನ್ನನ್ನು ಕಳಿಸ್ತಾನ? ಜನರು ಯೆಹೋವನ ಮಾತು ಕೇಳದೆ ಪಾಪ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ನಾನು ಅವ್ರನ್ನ ತಿದ್ದಲಿಲ್ಲ ಅಂದ್ರೆ ನಾನೇ ಪಾಪ ಮಾಡ್ತಿದ್ದೀನೇನೋ ಅಂತ ಅನಿಸ್ತಿತ್ತು. ಯೆಹೋವನೇ ನನಗೆ ಸಹಾಯ ಮಾಡು ಅಂತ ತುಂಬಾ ಬೇಡ್ಕೊಂಡೆ. ನೆಹೆಮ್ಯ, ಯಾಕೊಂಥರ ಇದ್ದೀಯಾ? ನೀನ್ ಚೆನ್ನಾಗೇ ಇದೆಯಾ ಅಲ್ವಾ? ನಿನ್ ನೋಡಿದ್ರೆ ಬೇಜಾರಲ್ಲಿದ್ಯಾ ಅನ್ಸುತ್ತೆ. ಹೇಗ್ ತಾನೇ ನಾನು ಖುಷಿಯಾಗಿರ್ಲಿ? ನನ್ನ ಊರಿನ ಜನರೆಲ್ಲ ಕಷ್ಟಪಡ್ತಿದ್ದಾರೆ. ಪಟ್ಟಣ ಎಲ್ಲ ಹಾಳಾಗಿದೆ, ಬಾಗಿಲುಗಳೆಲ್ಲ ಸುಟ್ಟೋಗಿದೆ. ನೀನೇನ್ ಹೇಳ್ತಿದ್ಯಾ? ನಿಂಗೇನಾದ್ರೂ ಸಹಾಯ ಬೇಕಾ? ಹೇಳು. ತಕ್ಷಣ ನಾನು ಯೆಹೋವನಿಗೆ ಪ್ರಾರ್ಥಿಸಿದೆ. ನನಗೆ ನಿಮ್ಮ ದಯೆ ತೋರಿಸಿ ರಾಜ, ನೀವು ಅನುಮತಿ ನೀಡೋದಾದರೆ
ನಾನು ಯಹೂದ ದೇಶಕ್ಕೆ ಹೋಗಿ ಪಟ್ಟಣವನ್ನು ಪುನಃ ಕಟ್ಟಲಿಕ್ಕೆ ದಯವಿಟ್ಟು ನನ್ನನ್ನು ಕಳುಹಿಸ್ಕೊಡಿ. ನೀನು ಹೋಗಬಹುದು. ಯೆಹೋವ ದೇವರು ನಮ್ಮ ಜೊತೆಗಿದ್ರು. ರಾಜ ಕಟ್ಟೋಗ್ಬೇಕಾದ ವಸ್ತುಗಳನ್ನ, ಸೈನ್ಯವನ್ನ ಕೊಟ್ರು. ನನ್ನನ್ನು ರಾಜ್ಯಪಾಲನಾಗಿಯೂ ನೇಮಿಸಿದ್ರು. ಕೊನೆಗೂ ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟೋಕೆ ಹೊರಟು. ಅಲ್ಲಿ ಹೋಗಿ ಪಟ್ಟಣವನ್ನು ನೋಡಿದೆ. ದೇವರ ಪಟ್ಟಣ ಎಷ್ಟು ಹಾಳಾಗಿದೆ ಅಂತ ನನಗೆ ಗೊತ್ತಾಗಿದ್ದು ರಾತ್ರಿಯಲ್ಲಿ ಹೋಗಿ ಅದರ ಗೋಡೆಗಳನ್ನು ನೋಡಿದಾಗಲೇ. ಇಲ್ಲೇ ಇರು. ಇದನ್ನೆಲ್ಲ ನೋಡಿದಾಗ ನನಗೆ ನಂಬೋಕೆ ಆಗಲಿಲ್ಲ. ಯೆರೂಸಲೇಮಿನ ಬಗ್ಗೆ ಯೆಹೋವನಿಗಿದ್ದ ಉದ್ದೇಶ ತಿಳಿಸೋ ಸಮಯ ಇದಾಗಿತ್ತು. ಅದಕ್ಕೆ ಹಿರಿಯರನ್ನ ಬರೋಕ್ ಹೇಳ್ದೆ. ಯಾರಿವನು? ನೆಹೆಮಿಯ ಅಂತ, ಅರಸನ ಪಾನದಾಯಕ ಅಂತ ಹೇಳಿದ್ರು. ಇಲ್ಲಿ ಯಾಕೆ ಬಂದಿದ್ದಾನೆ? ಇಲ್ಲಿ ಕೇಳಿ. ಪಟ್ಟಣ ಎಲ್ಲ ಹಾಳು ಬಿದ್ದಿದೆ. ಇನ್ ಮುಂದೆ ಯೆರೂಸಲೇಮಿನ ಈ ಪಟ್ಟಣವನ್ನ ನಾವೆಲ್ಲ ಸೇರಿ ಕಟ್ಟೋಣ. ಇದಕ್ಕೆ ಬಂದಿರೋ ಕಳಂಕವನ್ನ ತೆಗೆಯೋಣ. ನಮ್ಮ ನೆರೆಯವರೆಲ್ಲ ಏನ್ ನೆನ್ಸ್ಕೊಳ್ತಾರೆ? ಶತ್ರುಗಳು ಸುಮ್ಮನೆ ಬಿಡ್ತಾರಾ? ರಾಜ ಅಹಷ್ವೇರೋಷ ಈ ಪಟ್ಟಣ ಕಟ್ಟೋಕೆ ನನಗೆ ಆಜ್ಞೆ ಕೊಟ್ಟಿದ್ದಾರೆ. ನನ್ನ ಜೊತೆ ಸೈನ್ಯನೂ ಕಳಿಸಿದ್ದಾರೆ. ಕಟ್ಟೋಕ್ ಬೇಕಾದ ವಸ್ತುಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ನೋಡಿದ್ದೀರಿ. ಸಹೋದರರೇ, ಯೆಹೋವನೇ ನನ್ನನ್ನು ಈ ಕೆಲಸಕ್ಕೆ ಕಳಿಸಿರೋದು. ನಾವು ಅವನಿಗೆ ಭಯ ಪಡಬೇಕು, ಮನುಷ್ಯರಿಗಲ್ಲ. ಈ ಕೆಲಸ ಮುಗಿಸೋಕೆ ದೇವರು ನಮ್ಮ ಜೊತೆಗಿರ್ತಾರೆ. ನಾವು ಇಲ್ಲಿಗೆ ಬಂದಿದ್ದು ಇಸ್ರಾಯೇಲರ ಜೊತೆ ಸೇರಿ ಕೆಲಸ ಮಾಡೋದು ಎಲ್ರಿಗೂ ಇಷ್ಟ ಆಗಲಿಲ್ಲ. ಓ, ಇದಕ್ಕೆ ನಾವು ಬಂದಿರೋದು. ಗೆರ್ಷೆಮ, ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ಗೋಡೆ ಕಟ್ತಿದ್ರೆ ಅವರು ನಮ್ಮ ಕೈ ಕೆಳಗಿರ್ತಾರೆ. ಒಂದ್ ವೇಳೆ ಕಟ್ಬಿಟ್ರೆ ನಮ್ಮನ್ನ ತಿರ್ಗೂ ನೋಡಲ್ಲ. ಅಂದ್ರೆ ಅವನ್ ದಂಗೆ ಹೇಳ್ತಿದ್ದಾನೆ. ಅವನನ್ನ ಬಿಡಬಾರ್ದು. ನಾವೇನಾದ್ರೂ ಮಾಡಬೇಕು. ನೀವೇನು ಹೇಳ್ತೀರಾ? ನೀವು ಹೇಳಿದ್ ಸರಿ. ಹಾಗಾದ್ರೆ ಏನ್ ಮಾಡೋಣ? ಸರಿ, ಯೆರೂಸಲೇಮ್ಗೆ ಹೋಗಿ ಅವನೇನ್ ಮಾಡ್ತಿದ್ದಾನಂತ ನೋಡೋಣ. ವಿರೋಧಿಗಳು ನಮ್ಮಿಂದ ದೋಚ್ಕೊಂಡು ಅವರ ಕೈಗೊಂಬೆ ಆಗಿರ್ಬೇಕು ಅಂತ ಆಸೆ ಪಟ್ರು. ಕಟ್ಟೋ ಕೆಲಸ ನಿಲ್ಸೋಕೆ ತಕ್ಷಣ ಬಂದ್ಬಿಟ್ರು. ಯಾರವರು? ಅವನು ಸನ್ಬಲಟ, ಸಮರ್ಯಾದ ರಾಜ್ಯಪಾಲ. ಪಕ್ಕದಲ್ಲಿರೋನು ಟೋಬಿಯ, ನಮ್ಮ ಜನರ ಜಮೀನನ್ನ ಒತ್ತೆ ಇಟ್ಕೊಂಡಿರೋನು. ಜನರು ಸಹಾಯಕ್ಕಾಗಿ ಅವನ ಹತ್ರನೇ ಹೋಗುದು. ಆ ಕಡೆ ಇರೋನು ಗೇಷೆಮ, ಅರೇಬಿಯಾದ ಶ್ರೀಮಂತ, ಸನ್ಬಲಟನ ಸ್ನೇಹಿತ. ನೆಹೆಮಿಯ,
ರಾಜನ ವಿರುದ್ಧ ದಂಗೆ ಹೇಳ್ತಿದ್ಯಾ? ರಾಜನೇ ಕಟ್ಟೋಕೆ ಅಧಿಕಾರ ಕೊಟ್ಟಿರೋದು. ಪಟ್ಟಣ ಮತ್ತೆ ಗೋಡೆ ಕಟ್ಟಕ? ಹೌದು, ಪಟ್ಟಣ ಗೋಡೆ ಕಟ್ಟೋಕೆ ರಾಜ ನನ್ನ ಕಳ್ಸಿರೋದು. ಮತ್ತ್ಯಾಕೆ ನನ್ನ ಹತ್ರ ಕೇಳಲಿಲ್ಲ? ನಾನು ಸಮಾರ್ಯದ ರಾಜ್ಯಪಾಲ. ಇರಬಹುದು, ಆದರೆ ಇಲ್ಲಿಯ ರಾಜ್ಯಪಾಲನಾಗಿ ರಾಜ ನೆಹೆಮೀಯನನ್ನೇ ನೇಮಿಸಿದ್ದಾರೆ. ಮತ್ತ್ಯಾಕೆ ನಮ್ಮ ಸಹಾಯ ಕೇಳಲಿಲ್ಲ? ನಾವು ಎಷ್ಟೋ ವರ್ಷಗಳಿಂದ ಯೆಹೋವನನ್ನ ಆರಾಧನೆ ಮಾಡ್ತಿದ್ದೀವಿ. ನೀವು ಬೇರೆ ದೇವರುಗಳನ್ನು ಆರಾಧಿಸ್ತಿದ್ದೀರಾ. ಸತ್ಯದೇವರಾದ ಯೆಹೋವ ನಮಗೆ ಸಹಾಯ ಮಾಡೋದು. ಅವನ ಸೇವಕರಾದ ನಾವು ಈ ಕೆಲಸನ ಮಾಡೇ ಮಾಡ್ತೀವಿ. ಆರಾಧನೆ ಅಂತ ಹೇಳ್ಕೊಂಡು ಯಾವನಾದ್ರೂ ದೇಶದ ಐಕ್ಯತೆಯನ್ನ ಮುರಿಯೋದು ಸರಿಯಲ್ಲ. ಯೆರೂಸಲೇಮಿನಲ್ಲಿ ನಿನಗೆ ಹಕ್ಕು ಇಲ್ಲ, ಯಾವ ಸಂಬಂಧನೂ ಇಲ್ಲ. ಸನ್ಬಲಟ, ಇಡೀ ವಿಶ್ವದ ಅರಸನಾಗಿರೋ ಯೆಹೋವ ದೇವರಿಗೆ ನೀನು ಎದುರು ಬೀಳ್ತಿದೀಯಾ? ಇಷ್ಟೆಲ್ಲ ವಿರೋಧ ಇದ್ರು ಜನರು ಕಷ್ಟಪಟ್ಟು ಕೆಲಸ ಮಾಡಿದ್ರು. ಗೋಡೆ ಕಟ್ಟೋದಷ್ಟೇ ಅಲ್ಲ, ಬೇರೆ ಸವಾಲುಗಳು ಇದ್ವು. ಪೆಲೇತನಂತ ಸಹೋದರರನ್ನ ಯೆಹೋವ ಯಾವತ್ತೂ ಮರೆಯಲ್ಲ. ಎಷ್ಟೇ ಕಷ್ಟಗಳಿದ್ರೂ ಅವನು ತೋರಿಸಿದ ನಂಬಿಕೆ ನನ್ನನ್ನು ಬಲಪಡಿಸಿತು. ಪೆಲೇತ, ರಾಹಮ, ಈ ಕೆಲಸ ಇವತ್ತೂ ಮುಗಿಯಲ್ಲ. ಒಂದು ಕಲ್ಲು ನೆಟ್ಟಗಿಲ್ಲ. ನಮ್ಮಿಂದ ಆಗುವಷ್ಟು ಮಾಡೋಣ. ನೀನ್ ಬದಲಾಗಲ್ಲ ಬಿಡು. ಅದಿರ್ಲಿ, ಈ ತಿಂಗಳ ಬಾಡಿಗೆನೂ ನೀನ್ ಕಟ್ಟಿಲ್ಲ, ನೆನ್ಪಿದ್ಯಾ? ರಾಹಮ, ನಾನು ಕೊಡ್ತೀನಿ, ಸ್ವಲ್ಪ ಸಮಯ ಕೊಡು. ಗೋಡೆ ಕೆಲಸ ಅಲ್ಲಿ ನಡೀತಾ ಇರೋದ್ರಿಂದ. ಹಾಗಿದ್ರೆ ನನ್ನ ಗತಿ? ಈ ತಿಂಗಳು ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಟಬೇಕಾಗುತ್ತೆ. ಬೇರೆ ಏನಾದರೂ ದಾರಿ ಇದೆಯಾ? ಸ್ವಲ್ಪ ಸಮಯ ಕೊಡು, ಹೇಗಾದರೂ ಮಾಡಿ ಬಾಡಿಗೆ ತೀರಿಸ್ತೀನಿ. ತೀರಿಸ್ತೀಯಾ? ಅಷ್ಟೊಂದು ಸಮಯ ನಿನಗೆಲ್ಲಿದೆ? ನಿನ್ನ ಮಗಳು ಸಹಾಯ ಮಾಡ್ಬೋದು. ಅವಳು ನಮ್ಮ ಜೊತೆಗೆ ಬಂದಿರಲಿ. ದಾಸಿಯಾಗ? ಇಲ್ಲ, ಸಾಲ ತೀರ್ಸೋಕೆ ಅವಳು ನನ್ನ ಹೆಂಡತಿಗೆ ಸಹಾಯ ಮಾಡಲಿ. ನೋಡು, ನಿನ್ನ ಸಹಾಯ ಮಾಡಲಿಕ್ಕೆ ಇದನ್ನೆಲ್ಲ ನಾನು ಹೇಳ್ತಿರೋದು. ಬೇರೆ ದಾರಿ ಇಲ್ಲ, ಯೋಚಿಸ್ ನೋಡು. ಇವತ್ತು ರಾಹಮ ನನ್ನ ಹತ್ರ ಮಾತಾಡ್ದ. ಏನು ವಿಷಯ? ನಮ್ಮ ಮಗಳನ್ನ ಅವ್ರ ಮನೆಯಲ್ಲಿ ಸಹಾಯ ಮಾಡಕ್ಕೆ ಕಳಿಸ್ಬೇಕಂತೆ. ಅವ್ರ ಮಗಳ ಥರನೇ ನೋಡ್ಕೊಳ್ತೀನಿ ಅಂತ ಹೇಳ್ದ. ಇಮ್ಮ, ಯಜ್ರನ್ ಜೊತೆ ಬಂದಾಗಿನಿಂದ ಅವರಿಬ್ಬರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ರಾಹಮ ತುಂಬ ಸಹಾಯ ಮಾಡಿದ್ದಾನೆ, ಉಳ್ಕೊಳ್ಳೋಕ್ಕೆ ಮನೇನೂ ಕೊಟ್ಟಿದ್ದಾನೆ. ನಾನು ಅವನನ್ನು ನಂಬಲ್ಲ. ನಮ್ಮ ಮಗಳು ಸಿಂಕ ಅವ್ರ ಜೊತೆಗಿರ್ಬೇಕಾ? ಏಮ್ಮ, ಮಕ್ಕಳನ್ನ ನಾವೇ ಬೆಳೆಸ್ಬೇಕನ್ನೋ ಯೆಹೋವನ ಆಜ್ಞೆ ನಿಮ್ಗೆ ಗೊತ್ತಿಲ್ವಾ? ಅವಳಲ್ಲಿದ್ರೆ ಚೆನ್ನಾಗಿರ್ಬೋದಲ್ವಾ? ಅವಳು ನಮ್ಮನ್ನು ಬಿಟ್ಟು ದೂರ ಇರೋದು ನನ್ನಿಂದ ಯೋಚಿಸೋಕ್ಕೂ ಆಗ್ತಿಲ್ಲ. ಹಕ್ಕಲಾದ್ರೂ ಪರವಾಗಿಲ್ಲ, ಅವಳು ನಮ್ಮ ಜೊತೆಗೇನೆ ಇರಲಿ. ನಾವು ಚೆನ್ನಾಗಿ ಬದುಕ್ತೀವಿ ಅಂತ ನಿನಗೆ ಅನಿಸ್ತಿದ್ಯಾ? ನಾವು ಯೆಹೋವನ ಮಾತು ಕೇಳಿದ್ರೆ ಆತನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಪೆಲೇತನಂತವರು ತಮ್ಮ ಕಷ್ಟನೆಲ್ಲ ಯೆಹೋವನ ಮೇಲೆ ಹಾಕಿ ಕೆಲಸ ಮಾಡಿದ್ರು. ಸನ್ಬಲಟ ಯೆರೂಸಲೇಮಿನ ಹತ್ರ ಡೇರೆ ಹಾಕ್ಕೊಂಡು ನಮ್ಮ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ತಿದ್ದ. ಹೋಗಿದ ವಿಷಯ ಏನಾಯ್ತು? ನಾನು ನೋಡಿಯಾ? ಹೇಳು. ಗೋಡೆ ಕೆಲಸ ಅರ್ಧದಷ್ಟು ಮುಗಿದೋಯ್ತು. ಇನ್ನು ಅವ್ರನ್ನ ಬಿಡಬಾರ್ದು. ಗೆರ್ಷೆಮ, ಅವರ ವಿರುದ್ಧ ಸೇನಾಪಡೆ ಸೇರ್ಸೋಕೆ ಎಷ್ಟೊತ್ತಾಗುತ್ತೆ? ಸೇನಾಪಡೆನ?
ಯಹೂದ್ಯರ ವಿರುದ್ಧ ದಾಳಿ ಮಾಡೋದು ರಾಜನ ವಿರುದ್ಧ ಮಾಡ್ದಂಗೆ. ಏನ್ ಹೇಳ್ತಿದ್ಯಾ ನೀನು? ಅವನು ಹೇಳಿದ್ ನಿಜ. ನೆಹೆಮ್ಯನಿಗೆ ರಾಜನೇ ಅಧಿಕಾರ ಕೊಟ್ಟಿರೋದು. ರಾಜ ಕಳಿಸಿದ ಸೈನ್ಯ ನೀನ್ ನೋಡ್ದೆ ಅಲ್ವಾ? ಆ ಸೈನ್ಯ ನಮ್ ಮುಂದಿದ್ದಿದ್ರೆ ನಾವ್ ಹೀಗ್ ಮಾತಾಡ್ತಿದ್ವಾ? ಇದನ್ನ ಅವ್ರು ಕೇಳಿದ್ರೆ ಸುಮ್ನೆ ಬಿಡ್ತಾರಾ? ಹುಚ್ಚರಂಗ್ ಮಾತಾಡ್ಬೇಡಿ. ಅವ್ರ ಬಗ್ಗೆ ನಾವೇ ತಲೆ ಕೆಡಿಸ್ಕೊಳ್ಬೇಕು. ಇದು ನನ್ ರಾಜ್ಯ, ಇಲ್ಲಿ ನಾನ್ ಹೇಳಿದ್ದೆ ನಡಿಬೇಕು. ನಾವೀಗ ಅವರ ಬೆವರಿಳಿಸ್ಬೇಕು. ಗಿರ್ಷಮ, ನೀನು ಸಮಾರ್ಯದಿಂದ ಸೇನಾಪಡೆಯನ್ನ ಈ ಕಡೆ ಕರ್ಕೊಂಡ್ ಬಾ. ಅವರು ನಮ್ಮ ಮೇಲೆ ದಾಳಿ ಮಾಡ್ಬೇಕಂತಿದ್ದಾರೆ. ಅದು ನಿಮ್ಗೆ ಹೇಗೆ ಗೊತ್ತು? ಅವ್ರು ಮಾತಾಡೋವಾಗ ಕೇಳಿಸ್ಕೊಂಡೆ. ಸಹೋದರರೇ ಕೇಳಿ, ಅವರು ಯಾರ ಮೇಲಾದ್ರೂ ದಾಳಿ ಮಾಡಿದಾರಾ? ಮಾಡಿರ್ಬೋದು, ಅದಕ್ಕೆ ಅಲ್ವಾ ಹೇಳ್ತಿರೋದು. ಅವರು ನಮ್ ಕುತ್ತಿಗೆ ಕುಯ್ಯೋ ತನಕ ಸುಮ್ಮನೆ ಇರ್ಲಿಕ್ಕೆ ಹೇಳ್ತಿದ್ಯಾ? ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ. ಹನಾನಿ, ಗೋಡೆ ಎಲ್ಲೆಲ್ಲ ಒಡೆದೋಗಿದೆಯೋ ಅಲ್ಲೆಲ್ಲ ಕಾಯೋಕೆ ಜನರನ್ನ ನೇಮಿಸು. ಸರಿ ನೆಹಮ್ಯ. ಸಹೋದರರೇ, ಅವ್ರಿಗೆ ಹೆದರ್ಕೊಂಡು ಕೆಲಸ ನಿಲ್ಲಿಸ್ಬಿಟ್ರೆ ಅವ್ರು ಗೆದ್ದಂಗೆ ಆಗ್ಬಿಡುತ್ತೆ. ಇದೆಲ್ಲ ಏನು ಪ್ರಯೋಜನ ಇಲ್ಲ. ಅವ್ರು ನಮ್ಮನ್ನ ಹಾಗೆ ಮಾಡ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿದ್ದು ಜೀವನ ಮಾಡಿ ನೋಡು, ಗೊತ್ತಾಗುತ್ತೆ. ಸಹೋದರರೇ, ನಿಮ್ಮ ನಂಬಿಕೆ ಎಲ್ಲಿ ಹೋಯಿತು? ಯೆಹೋವನೇ ಅಲ್ವಾ ಈ ಕೆಲಸ ನಮ್ಗೆ ಕೊಟ್ಟಿದ್ದು. ಯೆಹೋವನ ಕೆಲಸ ಆಗಿದ್ರೆ ಮತ್ತೆ ಯಾಕೆ ಇಷ್ಟು ವಿರೋಧ ಬರ್ತಿದೆ? ಇದು ಸರಿಯಾದ ಸಮಯ ಅಲ್ಲ ಅನ್ಸುತ್ತೆ. ಎಷ್ಟು ಕೆಲಸ ಇದೆ, ನಮ್ಗೆ ಸಾಕಾಗೋಯ್ತು. ಈ ಗೋಡೆ ಅಗತ್ಯ ಇದೆಯಾ ಈಗ? ಹೌದು, ನಿಮ್ಮ ಜೀವ ಕಾಪಾಡೋಕೆ. ಅವರನ್ನು ನೋಡಿ ಹೆದರಿ ಕಂಗಾಲಾಗಬೇಡಿ. ನಮ್ಮ ದೇವರಾದ ಯೆಹೋವನು ಯುದ್ಧಶೂರನೂ ಭಯಂಕರನೂ ಆಗಿದ್ದಾನೆ. ನಿಮ್ಮ ಸಹೋದರರಿಗೋಸ್ಕರ, ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೋಸ್ಕರ, ನಿಮ್ಮ ಹೆಂಡತಿಯರಿಗೋಸ್ಕರ, ನಿಮ್ಮ ಮನೆಗಳಿಗೋಸ್ಕರವೂ ಹೋರಾಡಿ. ಕೊಂಬಿನ ಧ್ವನಿ ಕೇಳೋ ಸ್ಥಳದಲ್ಲಿ ನೀವೆಲ್ಲರೂ ಕೂಡಿ ಬನ್ನಿ. ನಮ್ಮ ದೇವರಾದ ಯೆಹೋವನು ನಮಗೋಸ್ಕರ ಯುದ್ಧ ಮಾಡ್ತಾನೆ. ಕೊಂಬಿನ ಧ್ವನಿ ಕೇಳುವಾಗ ಎಚ್ಚರವಾಗಿರಿ. ನಾವು ಹಾಕಿದ ಬೆದರಿಕೆ ಎಲ್ಲ ಮನ್ಪಾಲಾಯ್ತು. ನಾವೇನ್ ಕಾಯೋದ್ ಬೇಡ, ನಾವೀಗ್ಲೇ ಯುದ್ಧಕ್ಕೆ ಹೊರಡೋಣ. ಅವಸರ ಬೇಡ, ನಾವ್ ಈಗಾಗ್ಲೇ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಯುದ್ಧ ಮಾಡೋದು ರಾಜನ ವಿರುದ್ಧ ಹೋದ ಹಾಗೆ. ಅದಲ್ಲದೆ ಅವ್ರೀಗ ಆಯುಧ ಹಿಡ್ಕೊಂಡು ನಿಂತಿದ್ದಾರೆ. ಕಾಯಣ. ನನ್ನೊಡೆಯ, ಗಿರ್ಷಮ ಹೇಳಿದ್ದು ಸರಿ. ಆತರ ಪಟ್ರೆ ನಮ್ ಕುತ್ತಿಗೆಗೆ ಬರುತ್ತೆ. ನೆಹಮ್ಯ ಏನೋ ಸಾಧಾರಣದವನಲ್ಲ. ಪರ್ಷಿಯದ ರಾಜನೇ ಅವನಿಗೆ ಅಧಿಕಾರ ಕೊಟ್ಟು ಕಳಿಸಿರೋದು ಅಂತ ಮರಿಬಾರ್ದು. ಅವನೇನ್ ತನ್ನನ್ನ ರಾಜ ಅನ್ಕೊಂಡಿದಾನ? ನನ್ಗನ್ಸೋದು ರಾಜನ ವಿರುದ್ಧ ದಂಗೆ ಹೇಳ್ತಾ ಇದ್ದಾನೆ ಅಂತ ಆರೋಪ ಹಾಕಿದ್ರೆ ಒಳ್ಳೇದು. ಅದೊಳ್ಳೆ ಉಪಾಯ. ಹೌದು, ಅವನು ನಮ್ ಕಾಲಿಗೆ ಬೀಳೋ ತರ ಮಾಡೋಣ. ಬನ್ನಿ, ಸಮಾರ್ಯಕ್ಕೆ ಹೋಗೋಣ. ಹನಾನಿ, ನಿನ್ನ ನೋಡಿದ್ರೆ ಕೆಲಸ ಮಾಡ್ದೋ ಒಂಥರ ಕಾಣಿಸ್ತೀಯ. ಬರೀ ಕಾಣಿಸೋದಷ್ಟೇನಾ? ಸುಮ್ಮನೆ ಹೇಳಿದೆ. ಸಹೋದರರೇ, ಇನ್ನೇನು ಗೋಡೆ ಕಟ್ಟೋ ಕೆಲಸ ಮುಗಿದೋಗತ್ತೆ. ಯೆಹೋವ ನಮ್ಗೆ ಸಹಾಯ ಮಾಡ್ತಿದ್ದಾರೆ. ನಮ್ ಕೆಲ್ಸನ ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಇವತ್ತಿಂದ ನಾವೆಲ್ಲರೂ ಯೆರೂಸಲೇಮ್ನಲ್ಲೇ ಉಳ್ಕೊಳ್ಳೋಣ. ಸರದಿ ಪ್ರಕಾರ ಕಾವಲ್ ಕಾಯೋಣ. ಹನಾನಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತಾನೆ. ಎಲ್ರೂ ಚೆನ್ನಾಗಿ ಕೆಲಸ ಮಾಡಿದ್ರಿ.
ಗೋಡೆ ಕಟ್ಟೋಕೆ ಎಲ್ಲರೂ ತುಂಬ ಕಷ್ಟಪಟ್ರು. ಆದರೆ ಇನ್ನೂ ತುಂಬ ಸವಾಲುಗಳಿದ್ವು. ನೆಹೆಮಿಯ, ನಾವು ನಮ್ಮ ಮಕ್ಕಳು ತುಂಬ ಜನ ಇದ್ದೀವಿ. ಹೊಟ್ಟೆಗಿಲ್ದೆ ತುಂಬ ಕಷ್ಟಪಡ್ತಿದ್ದೀವಿ. ನಮ್ಮ ಹೊಲ, ತೋಟ, ಮನೆ ಇವೆಲ್ಲ ಬರಗಾಲ ಬಂದಾಗ ಊಟಕ್ಕೋಸ್ಕರ ಒತ್ತೆ ಇಟ್ಬಿಟ್ವಿ. ಸರ್ಕಾರಕ್ಕೆ ತೆರಿಗೆ ಕಟ್ಟೋದಕ್ಕಾಗಿ ನಮ್ಮ ತೋಟ ಗದ್ದೆಗಳ ಮೇಲೆ ಸಾಲ ತಗೋಬೇಕಾಯ್ತು. ನಮ್ಮ ಮಕ್ಕಳನ್ನು ದಾಸರನ್ನಾಗಿ ಮಾರಬೇಕಾಯ್ತು. ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನಮ್ಮ ತೋಟ ಗದ್ದೆ ಎಲ್ಲ ಅವರ ಕೈಯಲ್ಲಿದೆ. ನನ್ನ ಹತ್ರ ಹೇಳಿದ್ದು ಒಳ್ಳೇದೇ ಆಯಿತು. ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಕೊಡಿ. ಹನಾನಿ, ಶ್ರೀಮಂತರು ಅಧಿಕಾರಿಗಳನ್ನೆಲ್ಲ ನಾಳೆ ಬೆಳಗ್ಗೆನೇ ಬರಕ್ಕೆ ಹೇಳು. ದೇವರ ಸಹಾಯದಿಂದ ಈ ಸಮಸ್ಯೆನ ಸರಿ ಮಾಡೋಣ. ಯಹೂದ್ಯರೇ, ನೀವು ಸಹೋದರರಿಂದ ಬಡ್ಡಿ ತಗೊಳ್ತಿದ್ದೀರಾ. ಹೀಗೆ ಮಾಡೋಕೆ ನಿಮಗೆ ನಾಚಿಕೆ ಆಗಬೇಕು. ವಿರೋಧಿಗಳು ನಮ್ಮನ್ನು ನಿಂದಿಸದೇ ಇರೋಕೆ ದೇವರ ಮುಂದೆ ಭಯಭಕ್ತಿಯಿಂದ ನಡ್ಕೊಳ್ಬೇಕಲ್ವಾ? ಅದಕ್ಕೆ ದಯವಿಟ್ಟು ಬಡ್ಡಿ ತಗೊಳ್ಳೋದನ್ನು ನಿಲ್ಲಿಸಿ. ನೀವಿವತ್ತೇ ಅವರ ಹೊಲ, ದ್ರಾಕ್ಷಿ ತೋಟ, ಎಣ್ಣೆ ಮರಗಳ ತೋಪು, ಮನೆ ಮತ್ತು ಬಡ್ಡಿ ಇವನ್ನೆಲ್ಲ ಹಿಂದೆ ಕೊಡಿ. ನೆಹೆಮ್ಯ, ಇವತ್ತು ಸಂಜೆಯೊಳಗೆ ಎಲ್ಲನೂ ವಾಪಸ್ ಕೊಡ್ತೀನಿ. ನಾವೆಲ್ಲರೂ ಇವತ್ತೇ ಹಿಂದೆ ಕೊಟ್ಬಿಡ್ತೀವಿ. ಇವತ್ತು ನೀವೆಲ್ಲರೂ ಯೆಹೋವನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀರಾ? ಹೌದು, ಮಾಡ್ತೀವಿ. ಕೊಟ್ಟ ಮಾತಿನ ಪ್ರಕಾರ ಯಾರು ನಡ್ಕೊಳ್ಳಲ್ವೋ ಅವರಿಗೆ ಯೆಹೋವನೇ ನ್ಯಾಯ ತೀರಿಸಲಿ. ಹಾಗೆ ಆಗಲಿ. ಮೆಶುಲಾಮ, ಹೇಗಾದರೂ ಟೊಬಿಯನ್ಗೆ ಈ ವಿಷಯ ತಿಳಿಸ್ಬೇಕು. ಎಲ್ಲ ಒಳ್ಳೆಯದೇ ಆಗುತ್ತೆ. ಯೆಹೋವನು ನಮ್ಮನ್ನು ಆಶೀರ್ವದಿಸ್ತಾರೆ. ರಾಹಮ, ನಿನಗೊಂದು ಸಿಹಿ ಸುದ್ದಿ. ನಿಜವಾಗ್ಲೂ? ಹೌದು, ಇವತ್ತು ನಿಂಗೆ ಬಾಡಿಗೆ ಕೊಡ್ತೀನಿ. ಓ, ಮನೆಗೆ ಬಂದರೆ ಕೊಟ್ಬಿಡ್ತೀನಿ. ಸಿಮ್ಕಾನ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡಿಲ್ವಾ? ಅವಳು ನಮ್ಮ ಜೊತೆನೇ ಇರ್ತಾಳೆ. ಬಾಡಿಗೆನ ಇಷ್ಟು ಬೇಗ ಹೇಗೆ ಸರಿ ಮಾಡಿದ್ರಿ? ತನ್ನ ಮಾತಂತೆ ನಡ್ಕೊಳ್ಳೋರನ್ನ ಯೆಹೋವನು ಯಾವತ್ತೂ ಕೈ ಬಿಡಲ್ಲ. ನೆಹೆಮಿಯ ಬಂದಾಗಿಂದ ಎಲ್ಲ ಒಳ್ಳೇದಾಗ್ತಿದೆ. ನೆಹೆಮಿಯನ್ಗೆ ನಾವೇನ್ ಯುವಕರಾಗಿ ಕಾಣ್ತಾ ಇದೀವ? ಎಷ್ಟು ವರ್ಷಗಳಿಂದ ನಾನು ಕಷ್ಟಪಟ್ಟಿದ್ದೀನಿ. ನಮಗ್ ಬೇಕಾಗಿರೋದೆಲ್ಲ ಸ್ವರ್ಗದಿಂದ ಇಳಿದ್ ಬರುತ್ತೆ, ನಮಗೇನ್ ಕಷ್ಟ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾನೆ. ನನ್ನ ಹತ್ರ ಇರೋದೆಲ್ಲ ನಾನು ಕಷ್ಟಪಟ್ಟು ಸಂಪಾದಿಸಿರೋದು ಅಲ್ವಾ? ಹೌದು, ಕಷ್ಟಪಟ್ಟಿದ್ದೀರಾ. ಹೊಲನೆಲ್ಲ ವಾಪಸ್ ಕೊಟ್ರೆ ತಿನ್ನಕ್ಕೂ ಕುಡಿಯೋಕ್ಕೂ ಏನ್ ಮಾಡೋದು? ಬಡ್ಡಿ ತಗೊಳ್ಳೋದ್ರಲ್ಲಿ ಏನ್ ತಪ್ಪು? ಸಾಲ ತಗೊಂಡ್ಮೇಲೆ ಬಡ್ಡಿ ಕಟ್ಬೇಕು. ಸಹೋದರರ ಜೊತೆ ಚೆನ್ನಾಗಿ ನಡ್ಕೊಬೇಕು ಅಂತ ಯೆಹೋವನ್ ಬಯಸ್ತಾನಲ್ವಾ? ನಾನು ಎಲ್ಲರ ಜೊತೆ ಚೆನ್ನಾಗೇ ನಡ್ಕೋತಿದ್ದೀನಿ. ಮತ್ತ್ಯಾಕಿಷ್ಟು ಕೋಪ ಮಾಡ್ಕೊಳ್ತಿದ್ದೀರಾ? ನಾನು ಕೋಪದಲ್ಲಿ ಮಾತಾಡ್ತಿಲ್ಲ. ನನ್ನ ಹತ್ರ ಈ ತರ ಯಾಕೆ ಮಾತಾಡ್ತಿದ್ದೀರಾ? ನಂಗ್ ಬೇಜಾರಾಗಿರೋದಕ್ಕೆ. ಯಾರ ಮೇಲೆ? ನನ್ನ ಹತ್ರ ಸಾಲ ತಗೊಂಡವ್ರ ಮೇಲೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಹೆಂಡತಿ ಆಗಿರೋಳು ಏನ್ ಮಾಡ್ಬೇಕೋ ಅದನ್ನ ಮಾಡು. ಒಂದ್ ಮಗನನ್ನ ಕೊಡು, ಇಲ್ಲ ಅಂದ್ರೆ ಒಂದ್ ಮಗಳನ್ನಾದ್ರೂ ಕೊಡು. ಯೆಹೋವನ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಾನ್ ಹೇಗ್ ನಿಮ್ಗೆ ಕೊಡಕ್ಕಾಗುತ್ತೆ?
ಒಂದಿನ ನೀನ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ಬೇಕಾಗುತ್ತೆ. ನಾವು ರಾಜನ್ಗೊಂದು ಪತ್ರ ಬರೆಯೋಣ. ದಾನಿಯೆಲ್ಲ ಬಂದು ನಮ್ಗೇನು ಹೇಳ್ತಾನಂತ ನೋಡೋಣ. ನನ್ನ ಒಡೆಯ ಸನ್ಬಲ್ಲಟ ಹೋಗಿದ್ದೇನಾಯ್ತು? ಕೆಲಸ ಇನ್ನೇನು ಮುಗಿದು ಬಿಡುತ್ತೆ. ಏನು? ಇಷ್ಟು ಬೇಗ ಅವ್ರಿಗೆ ಹೇಗೆ ಕಟ್ಲಿಕ್ಕಾಯ್ತು? ಟೋಬಿಯನಿಗೂ ಒಂದು ಪತ್ರ ಇದೆ. ನೆಹೆಮಿಯ ಜಮೀನ್ ತಗೊಂಡವರೆಲ್ಲ ಹಿಂದೆ ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದಾನೆ. ನಾವೇನಾದ್ರೂ ಮಾಡಲೇಬೇಕು. ಸಾಕ್ ನಿಲ್ಸು. ನೆಹೆಮಿಯಾಗೆ ಹೀಗೆ ಹೇಳು, ನಾವು ನಿನ್ನ ಹತ್ರ ಮಾತಾಡಬೇಕು. ಓನೋ ತಗ್ಗಿಗ್ ಬಾ, ಅಲ್ಲಿ ನಾವಿಬ್ರು ವಿಷಯನ ಸರಿ ಮಾಡ್ಕೊಳ್ಳೋಣ. ನಂಗೇನಾದ್ರೂ ಮಾಡಬೇಕು ಅಂತ ಕಾಯ್ತಿದ್ದಾರೆ. ನಿನ್ನ ದಣಿ ಹತ್ರ ಹೇಳು, ನನಗೆ ಮುಖ್ಯವಾದ ಕೆಲಸ ಇದೆ. ನಾನೀಗ ಬಂದರೆ ಕೆಲಸ ನಿಂತೋಗುತ್ತೆ. ಇದನ್ನು ಬಿಟ್ಟು ನಿಮ್ಮ ಹತ್ರ ಬರೋಕ್ಕಾಗಲ್ಲ. ಇದೇ ವಿಷಯವನ್ನು ಅವರು ತುಂಬ ಸಲ ಹೇಳಿ ಕಳಿಸಿದ್ರು. ಪ್ರತಿ ಸಲ ನಾನು ಅದೇ ಉತ್ತರ ಕೊಟ್ಟೆ. ಈ ಸಲನೂ ಅವನು ಬರಲ್ಲ ಅನ್ಬಿಟ್ಟ. ಗೆಷೆಮ, ನೀನು ಹೇಳಿದ ಥರನೇ ಮಾಡೋಣ. ಟೊಬಿಯ, ಇದನ್ನು ಬರಿ. ನೀನು ಮತ್ತು ಯಹೂದ್ಯರು ದಂಗೆ ಹೇಳ್ತಿದ್ದೀರಾ ಹಾಗಂತ ಜನ ಹೇಳ್ತಿದ್ದಾರೆ. ಗೆಷೆಮ ಕೂಡ ನಂಗೆ ಹೇಳ್ದ, ಹಾಗಾದರೆ ನೀವು ಗೋಡೆ ಕಟ್ತಿರೋದು ದಂಗೆ ಹೇಳೋಕೆ? ಏನು? ಇದನ್ನು ನೆಹೇಮಿಯನ್ಗೆ ಕೊಡು. ನಿನ್ನ ದಣಿಗೆ ಹೇಳು, ನೀನು ಬರ್ದಿದ್ದೇನೂ ಇಲ್ಲಿ ನಡೆದಿಲ್ಲ. ಇದನ್ನೆಲ್ಲ ನೀನೇ ಊಹಿಸ್ಕೊಂಡು ಹೇಳ್ತಿದೀಯಾ? ನಿಂಗೇನನ್ಸುತ್ತೆ? ಕೆಲಸ ನಿಲ್ಲಿಸ್ಲಿ ಅಂತ ನಮ್ಮನ್ನು ಹೆದರಿಸ್ತಿದ್ದಾರಷ್ಟೇ. ರಾಜ ಆಜ್ಞೆ ಬದಲಾಯಿಸಲ್ಲ ಅಂತ ಅವ್ರಿಗೆ ಗೊತ್ತು. ಆದರೆ ಇದನ್ನೆಲ್ಲ ನೋಡಿದರೆ ಅವರು ಸುಮ್ಮನಾಗಲ್ಲ ಅನಿಸುತ್ತೆ. ಯೆಹೋವ ಅವರನ್ನು ಎದುರಿಸೋಕೆ ಬಲ ಕೊಡು. ಅವನನ್ನು ನಿಲ್ಸಕ್ಕೆ ನಾವೇನಾದ್ರೂ ಮಾಡಬೇಕು. ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ. ಇನ್ನೇನು ಗೋಡೆ ಕಟ್ಟೋದು ಮುಗಿದೋಗುತ್ತೆ. ಸನ್ಬಲ್ಲಟ, ನನಗೊಂದು ಉಪಾಯ ಇದೆ. ಶಮಾಯ, ಬಾಗಿಲು ತೆಗೀರಿ. ಬನ್ನಿ, ಬೇಗ ಬನ್ನಿ. ನೀವೊಂದು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇದು ಗೊತ್ತಿರೋದ್ರಿಂದ ನನಗೂ ಅಪಾಯ ಇದೆ. ಏನು? ಸರಿಯಾಗಿ ಹೇಳು. ಇವತ್ತು ರಾತ್ರಿನೇ ನಿನ್ನ ಕೊಲ್ಲಿಕ್ ಬರ್ತಿದ್ದಾರೆ. ನಾವು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಳದಲ್ಲಿ ಬಚ್ಚಿಟ್ಕೊಳ್ಬೇಕು. ಶಮಾಯ,
ನಾನು ಓಡೋಗ್ಬೇಕಾ? ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನೇ ಓಡೋಗ್ಬಿಟ್ರೆ ಜನರ ಗತಿ ಏನು? ಅದು ಒಂದೇ ಜಾಗ ಸುರಕ್ಷಿತವಾಗಿರೋದು. ಆದರೆ ನಾನು ಯಾಜಕನಲ್ಲ. ದೇವಾಲಯಕ್ಕೆ ಹೋದರೆ ನನ್ನನ್ನು ಕೊಲ್ಲಕ್ಕೆ ಅವ್ರಿಗೆ ಕಾರಣ ಸಿಗತ್ತೆ. ನಾನು ಹೋಗಲ್ಲ. ನೆಹೆಮ್ಯ, ಬೇರೆ ದಾರಿ ಇಲ್ಲ. ಈಗ ಗೊತ್ತಾಯ್ತು. ಟೊಬಾಯ ಮತ್ತು ಸನ್ಬಲಟ ನಿನಗೆ ಲಂಚ ಕೊಟ್ಟು ಕಳಿಸಿರೋದಲ್ವಾ ದ್ರೋಹಿ? ನನ್ನನ್ನು ಹೆದರಿಸ್ತಾ ಇರೋ ಅವರನ್ನು, ಸುಳ್ಳು ಪ್ರವಾದಿಯಾಗಿರೋ ನಿನ್ನನ್ನು ದೇವರೇ ನೋಡ್ಕೊಳ್ಳಿ. ಹನಾನಿ, ಬಾ ಹೋಗೋಣ. ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಾವು ಕೆಲಸ ಮಾಡಿದ್ವಿ. ಆದರೆ ಆಶ್ಚರ್ಯದ ವಿಷಯ ಏನಂದರೆ, ನಾವು ಯೋಚನೆ ಮಾಡಿದ್ದಕ್ಕಿಂತ ಮುಂಚೆನೇ ಕೆಲಸ ಮುಗಿಸ್ಬಿಟ್ವಿ. ಅಸಾಧ್ಯವಾಗಿರೋ ವಿಷಯವನ್ನ ಯೆಹೋವನ ಸಹಾಯದಿಂದ ನಾವು ಮಾಡಿ ಮುಗಿಸಿದ್ವಿ. ನಾವೆಲ್ಲ ತುಂಬ ಸುಸ್ತಾಗಿದ್ವಿ. ಆದರೆ ನಾವು ಕಳ್ಕೊಂಡಿದ್ದ ಒಂದು ವಿಷಯ ಮತ್ತೆ ಸಿಕ್ತು: ಆನಂದ. ನೆಹೆಮಿಯ, ಗೋಡೆ ಕೆಲಸ ಮುಗೀತು. ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು, 52 ದಿನದಲ್ಲಿ ಮುಗಿದೋಯ್ತು. ನನ್ನೊಡೆಯ, ಇದು ಶಮಾಯ ಕಳಿಸಿದ್ದು. ಏನಿದೆ? ಗೋಡೆ ಕೆಲಸ ಮುಗ್ದಿದೆ, ಬಾಗಿಲ ಕೆಲಸ ಮಾತ್ರ ಇದೆ. ನಾವೀಗ್ಲೇ ಏನಾದ್ರೂ ಮಾಡೋಣ. ಸನ್ಬಲಟ, ಸಾಕು. ಟೋಬಿಯಾ, ನಮ್ಗಿನ್ನ ಸಮಯ ಇದೆ. ರಾಜಂಗೊಂದು ಪತ್ರ ಬರೆಯೋಣ. ಟೋಬಿಯಾ, ಏನ್ ಹೇಳ್ತಿದ್ಯಾ? ದೇವರು ಅವರಿಗೆ ಸಹಾಯ ಮಾಡ್ತಿರಬಹುದು. ಎಲ್ಲ ಮುಗ್ದೋಯ್ತು. ಅವ್ರನ್ನ ಬಿಟ್ರೆ ನಮ್ ಕೈಯಿಂದ ಹೋಗ್ಬಿಡ್ತಾರೆ. ನಾವು ನೆನ್ಸೋ ತರ ಇನ್ನೂ ಏನೂ ಮುಗ್ದಿಲ್ಲ. ಸಮಸ್ಯೆಗಳು ಬರೀ ಗೋಡೆ ಕಟ್ಟುವಾಗ ಮಾತ್ರ ಇರಲಿಲ್ಲ. ಈ ಕೆಲಸ ಆದ್ಮೇಲೂ ತುಂಬಾ ಸಮಸ್ಯೆಗಳು ಬಂತು. ನಮಗೆ ದೇವರ ಸಹಾಯ ಬೇಕಾಗಿತ್ತು.